ಕೂಡಿರುವಾಗ ನಿನ್ನನ್ನೇ ಕೂಗಿರುವಾಗ ವಿವರಣೆ ಬೇಕೇನು ಜೀವ ಸೋಕಿರುವಾಗ ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು ಕಣ್ಣೆ ಕೂಡಿರುವಾಗ ನಿನ್ನನ್ನೇ ಕೂಗಿರುವಾಗ ವಿವರಣೆ ಬೇಕೇನು ಜೀವ ಸೋಕಿರುವಾಗ ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು ಹರಿವ ನೀರಿನಲ್ಲಿ ನಿನ್ನ ಹೃದಯ ತೇಲಿದೆ ಅದರ ಮಾತುಗಳನ್ನೇ ಕೇಳು ನೀನು ನೀನೀಗ ಕಾತರದಿ ನೋಡು ನನ್ನನು ಹೀಗೆ ಹಾತೊರೆದು ಕೇಳು ನನ್ನನು ನಿನ್ನಲ್ಲೇ ನನ್ನನ್ನೇ ಕಂಡಂತೆ ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಮನುಪತಿ ಭವ ವಾಯು ಭವಾಯ ಚತುಕ್ಷಪತಿ ಭವತಾಮಂ ಮನುಪತಿ ಭವ ಪ್ರಚಕ್ತ ಪಂಚಪತಿ ಭವತಾಮಂ ಮನುಪತಿ ಭವ ಸಕ ಸಪ್ತಪತಿ ಭವತಾಮಂ ಮನುಪತಿ ಭವ. ಏನ್ರಿ ಬಾಯಿಗೆ ಬಂದಂಗೆ ಬಂಬಾಡಿಸ್ತಿದ್ದೀನಿ ಅನ್ಕೊಂಡ್ರ? ಈ ಶ್ಲೋಕದ ಅರ್ಥ ಏನ್ ಗೊತ್ತಾ ನಿಮ್ಗೆ? ಯಾರು ಈ 7 ಹೆಜ್ಜೆನ ಜೊತೆಗೆ ಇಡ್ತಾರೋ ಅವ್ರು 7 ಜನ್ಮಕ್ಕೂ ಸಂಗಾತಿ ಆಗಿರ್ತಾರಂತೆ. ಸೊ ನೀವು ನನಗೆ 7 ಜನ್ಮಕ್ಕೂ ಸಂಗಾತಿ ಆಗಿರ್ತೀರ. ಏಕೆ ಅರ್ಥ ಆಗಲಿಲ್ವಾ? ಅಲ್ಲಿ ನೋಡಿ, ನನ್ನ ಪ್ರತಿಯೊಂದು ಹೆಜ್ಜೆಗಳನ್ನ ಅನುಸರಿಸ್ಕೊಂಡ್ ಬಂದಿದೆ ನಿಮ್ ಹೆಜ್ಜೆಗಳು. ಇದೆ ನಿಜವಾದ ಸಪ್ತಪದಿ. ಬಳಿ ಬಂದಿದೆ ಮೋಡದ ಸಾಲು ಹನಿಯಾಗುವ ಹಂಬಲ ಹಿಡಿದು ಮಿಸುಕಾಡಿದೆ ಮಂಜಿನ ಶಾಲು ಮರೆ ಮಾಚುವ ಚಂದ್ರನ ತಡೆದು ನಿನ್ನ ಕನಸಿನ ಒಳಗೆಲ್ಲೋ ನಾಡಗಿರುವೆ ಮೈ ಮರೆಸುವ ಮಾತಲ್ಲೇ ನೀ ತೊಡಗಿರುವೆ ನೀನಾಗೆ ಏನೆಲ್ಲ ಅಂದಂತೆ ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಗುಡ್ ಮಾರ್ನಿಂಗ್ ಮಮತಾಜ್ ಮೇಡಮ್. ಈ ನಿಮ್ ಪ್ರೀತಿ ಶಹಜಾನಿಂದ ಖಡಕ್ ತಾಜ್ ಮಹಲ್ ಚಾಯ್. ಬೆಳಿಗ್ಗೆ ಎದ್ದು ಗುಡ್ಗಲ್ ತರ ಹಲ್ಲುಜ್ಜಿ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಪಕ್ಕದಲ್ಲೇ ನ್ಯಾಚುರಲ್ ಟೂತ್ ಬ್ರಷ್ ಬೇವಿನ ಕಡ್ಡಿ ಇಟ್ಟಿದ್ದೀನಿ, ಯೂಸ್ ಮಾಡ್ಕೋಬಹುದು. ಮರದ ಮೇಲೆ ಮಂಗಗಳಾಗಿ ವಾಸ ಮಾಡೋ ಅಭ್ಯಾಸ ಮಾಡ್ಕೊಳ್ಳೋ ತರ ಇದ್ರೆ ಹಲ್ಲು ಉಜ್ಜನೆ ಕುಡಿಬೇಕು. ಏನಾಗ್ಬೇಕು ನೀವೇ ಡಿಸೈಡ್ ಮಾಡಿ, ಮನುಷ್ಯನ ಮಂಗನ? ಇದಪ್ಪ ನಾವು ವಿಶ್ವಾಸದಿಂದ ಟೀನ್ ಮೇಲ್ ಕಳ್ಸಿದ್ರೆ ನೀವು ಪ್ರೀತಿಯಿಂದ ಟಿಫನ್ ಕೇಳ್ ಕಳಿಸ್ತೀರಾ ಅಂತ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಸ್ತಾ ಇಲ್ವಾ ನಿಮ್ಗೆ? ಋತುಮಾನವೇ ಹೀಗಿರುವಾಗ ಸವಿಭಾವಕ್ಕೆ ಎಲ್ಲಿದೆ ಕೊರತೆ ಖುಷಿಯಿಂದಲೇ ಸಾಗಿದೆ ಈಗ ಕುಶಲೋಪರಿ ನಿನ್ನಯ ಕುರಿತೆ ನಿನ್ನ ಕರೆಯಲಿ ಏನಂತ ನಾ ಬರಿದೆ ಈ ಹರೆಯಕ್ಕೆ ಏನರ್ಥ ನೀ ಜೊತೆಗಿರದೆ ಹೀಗೆಲ್ಲ ಆಗುತ್ತಾ ಬಂದಂತೆ ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಕಣ್ಣೆ ಕೂಡಿರುವಾಗ ನಿನ್ನನ್ನೇ ಕೂಗಿರುವಾಗ ವಿವರಣೆ ಬೇಕೇನು ಜೀವ ಸೋಕಿರುವಾಗ ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು